ಆ ಹಿಂದಿನ ಮುಖ್ಯಮಂತ್ರಿಯಾಗಿದ್ದ ಹಿಂದೆ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವರು ಗೌರವಯುತವಾಗಿ ವಿರೋಧ ಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯರಿಗೆ ಒಳ್ಳೆ ಸಕ್ಕರೆ ಬಂಗಲೆ ಕೊಟ್ಟಿದ್ದರು. ಈಗ ವಿರೋಧ ಪಕ್ಷ ನಾಯಕ ಅಂತಂದರೆ ಮುಖ್ಯಮಂತ್ರಿ ನಂತರ ಅವ್ರು ಬರ್ತಾರೆ. ಎರಡನೇ ಮುಖ್ಯಮಂತ್ರಿ ಅಂದರೆ ಅಧಿಕಾರ ಎಲ್ಲ ಕೊಡಬೇಕಾಗತ್ತೆ. ಆದರೆ ಈಗ ಪ್ರತಿಪಕ್ಷ ನಾಯಕಾಗಿ 3 ವರ್ಷ ಆಯಿತು, 6 ವರ್ಷಕ್ಕೂ ಇನ್ನೂ ಆದರೂ ಅವರಿಗೆ ಸಕ್ಕರೆ ಬಂಗಲೆ ಕೊಟ್ಟಿಲ್ಲ. ಸಕ್ಕರೆ ಬಂಗಲೆ ಕೊಟ್ಟು ಜಯನಗರದ ಮಾಡ್ಕೊಂಡು ಏನು ರೀ ಇದು ರಾಜ್ಯನ ಇದು ಕರ್ನಾಟಕನ BSLB ಓದಿಲ್ಲ. ನಾಚಿಕೆ ಆಗಲ್ಲ ನಿಮಗೆ ಸಿದ್ದರಾಮಯ್ಯವ್ರೆ. ಇದೇ ನಾವು ನಾಯಕರಿಗೆ ಕೇಳ್ತೀನಿ, ಪತ್ರಕರ್ತನಾಗೆಲ್ಲ ನಾಗರಿಕನಾಗಿ ಕೇಳ್ತೀನಿ, ನಾಚಿಕೆ ಆಗಲ್ಲ ನಿಮಗೆ? BSLB ಮಾಡಿದ್ರು ನಿಮಗೆ ಯಡಿಯೂರಪ್ಪನವರು ರಾಜನಂಗೆ ಮಾಡ್ಕೊಂಡಿದ್ರು. ವಿರೋಧ ಪಕ್ಷ ನಿಮ್ಗೆ ಟೀಕಿಸಿದ್ರು ಸಕ್ಕರೆ ಬಂಗಲೆ ಕೊಟ್ಟಿದ್ರು. ನಿಮಗೆ ವೈಯಕ್ತಿಕ ಮಾತಾಡ್ತಿಲ್ಲ ಸಿದ್ದರಾಮಯ್ಯವ್ರೆ, ಈ ಕಾನೂನು ಪರವಾಗಿ ಮಾತಾಡ್ತೀನಿ. ನೀವು BSLB ಮಾಡಿದ್ರೆ ಗೌರವ ಕೊಟ್ಟು ಮಾತಾಡ್ತೀನಿ. ಗೊತ್ತಿಲ್ಲ ನಿಮಗೆ ಅವ್ರಿಗೆ ಸಕ್ಕರೆ ಬಂಗಲೆ ಕೊಡಬೇಕು ವಿರೋಧ ಪಕ್ಷ ನಾಯಕನಂತ. ನಿಮ್ಮ ಪಕ್ಷದವ್ರಿಗೆ ಎಲ್ಲ ಕೊಟ್ಬಿಡೋದು. ಈಗ ಅಲ್ಲಿ ಯಾರು ಬಂಗಲೆ ಇರಬೇಕಂತ ಯಾರಿದ್ದಾರೆ? DK ಶಿವಕುಮಾರ್ ಇದ್ದಾರೆ. DK ಶಿವಕುಮಾರ್ ಆರಾಮಾಗಿ ಅವ್ರು ಎಂಜಾಯ್ ಮಾಡ್ತಾರೆ. KF ಸ್ಥಾನ ಬೇಕು, ಉಪಮುಖ್ಯಮಂತ್ರಿ ಸ್ಥಾನ ಬೇಕು, ಜಲಸಂಪನ್ಮೂಲ ಇಲಾಖೆ ಸಚಿವ ಬೇಕು, ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಬೇಕು, ಸಕ್ಕರೆ ಬಂಗಲೆ ವಿರೋಧ ಪಕ್ಷ ನಾಯಕರು ಸಕ್ಕರೆ ಬಂಗಲೆ ಬೇಕು. ಇದೆಲ್ಲ ಯಾಕ್ರಿ ಬೇಕು? ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗುತ್ತೆ ಸಿದ್ದರಾಮಯ್ಯ. ಮೊದಲು ನೀವು ಅವರಿಗೆ ಸಕ್ಕರೆ ಬಂಗಲೆ ವಿತರಣೆ ಮಾಡಿ ಶುಕ್ರರಿಗೆ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ನೋಡಿ. ನಿಮಗೆ ಓಪ್ಲೆಸ್, ನಿಮಗೆ ಮಾಡಿರೋದೆಲ್ಲ ವೇಸ್ಟ್. ನೀವು ಏನು ಸಾಧ್ಯ ಮಾಡಿಲ್ಲ. ಗ್ಯಾರಂಟಿ ಸಕ್ಕರೆ ಗುಂಡಿ ಬಿದ್ದ ರಸ್ತೆಗಳು ಇದೇ ನೋಡಿ, ಮಳೆಗಳು ಮೂದೋದು ಎಲ್ಲ ಗುಂಡಿ ಬಿದ್ದ ರಸ್ತೆಗಳು, ಗುಂಡಿ ಬಿದ್ದ ರಸ್ತೆಗಳು. ಎಷ್ಟು ಅಪಘಾತ ಏನೋ ಸಾಯ್ತಾರೆ ಗೊತ್ತಿಲ್ಲ ಮಳೆಗಾಲದಲ್ಲಿ. ಚುನಾವಣೆ ಬರಲೇ ಇಲ್ಲ, ನಡ್ಸೋಕ್ಕೆ ಆಗಲ್ಲ, ನಿಮಗೆ ಆಗೋದೇ ಇಲ್ಲ. ಹೆಸರು ಹೇಳ್ತೀರ, ಜನತೆ ಹೇಳ್ತೀರ. ಬೇರೆ ಸೊಪ್ಪು ತಕತ್ತಲ್ಲಿ ನಿಮಗೆ 2 ಸಾವಿರ ಕೊಟ್ಟಿಲ್ಲ, 2 ಸಾವಿರ ಕೊಟ್ಟಿಲ್ಲ. ಮತ್ತೆ ಯಾಕೆ ಎಲ್ಲ ಈ ಭಯ? 2 ಸಾವಿರ ಕೊಟ್ಟರು ಎಲೆಕ್ಷನ್ ಭಯಪಡ್ತೀರ ನೀವು. ಪ್ರತಿಭಟನೆ BJP ಭಯಪಡ್ಬೇಕಾಯ್ತು, ನೀವು ಭಯಪಡ್ತೀರ ಕಾಂಗ್ರೆಸ್ನವರು. ಯಾಕ್ರಿ ಈ ಥರ ಕಾನ್ಫಿಡೆಂಟ್ ಆಗಿರಿ? ನಮ್ಮ BJP ಕಾಂಗ್ರೆಸ್ ಟಿಕೆಟ್ ಕಾಣಲ್ಲ. ನಾನು ಕಾಂಗ್ರೆಸ್ ವೈಯಕ್ತಿಕವಾಗಿ ನಿಮ್ಗೆ ಓಟ್ ಹಾಕಿದ್ದೀನಿ 2013 ಆದ್ರೂ ಬೈತೇನೆ, ಬೇಕೆ ಬಿಡಿ, ನಮ್ಮ ವೈಯಕ್ತಿಕ ಹೇಳ್ಬಿಟ್ಟಿದ್ದೀನಿ. ಆದರೆ ಪ್ರತಿಪಕ್ಷ ನಾಯಕ ಕೆಲಸ ಮಾಡ್ಬೇಕು ಮಾಧ್ಯಮ. ತಿಳ್ಕೊಳ್ಳಿ, ಚೆನ್ನಾಗಿ ಮೈಂಡ್ ಹಿಡ್ಕೊಂಡು ಅವ್ರಿಗೆ ಸಕ್ಕರೆ ಬಂಗಲೆ ಕೊಡಿ ಶುಕ್ರಿಗೆ ಸಿದ್ದರಾಮಯ್ಯವ್ರೆ. ಆಮೇಲೆ ಈಗ ಎಬ್ಬಲ್ ವೈರಸ್ ಕೂತಲ್ಲ, ಎಬ್ಬಲ್ ವೈರಸ್ಸು ಅದ್ರ ಬಗ್ಗೆ ಅಷ್ಟೇ ಈಗ ಭಾಳ ಕಟ್ಟೆಚ್ಚರಿಸಿ. ಯಾವುದೇ ಕಾರಣ ಲಾಕ್ಡೌನ್ ಒಂದೇ ಒಂದು ಪ್ರಕರಣ ಲಾಕ್ಡೌನ್ ಆಗೋದು. ಕೊರೋನಾ ವೈರಸ್ ಹಿಂಗೆ ನೆಗ್ಲೆಕ್ಟ್ ಮಾಡಿ ಬಂದು 10, 20, 100 ಲಕ್ಷ ಆಯಿತು. ಹಾಗಾಗಿ ಭಾರತ ಜಗತ್ತಿನ ಹೆಚ್ಚಿನ ಜನಸಂಖ್ಯೆ, ನಂಬರ್ 1 ಜನಸಂಖ್ಯೆ. ಹಾಗಾಗಿ ಆಫ್ರಿಕಾ ಖಂಡದ ಯಾರು ಬಂದರೂ ಕ್ವಾರಂಟೈನ್ ಮಾಡಬೇಕು ಏರ್ಪೋರ್ಟು ಮತ್ತು ಇದು ಬಂದರಲ್ಲಿ. ಹುಷಾರು